ಉಗ್ರರ ಕೃತ್ಯ ಕುರಿತು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ನಡೆಸಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭದ್ರತೆಯ ಕುರಿತಾಗಿ ಕ್ಯಾಬಿನೆಟ್ ಸಮಿತಿಯ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಕುರಿತಾಗಿ ವಿಪಕ್ಷಗಳ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಮುಂದಿನ ಕ್ರಮಗಳ ಕುರಿತಾಗಿ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಕ್ಕೆ ಒಂದೊಂದೇ ವಿಡಿಯೋ ಬರ್ತಾ ಇದೆ. ಇನ್ನೂ 4 ಬರ್ಬೋದು. ಹೇಗೆ ಗುಂಡು ಹೊಡಿತಿದ್ದ, ಎದುರು ನಿಲ್ಲಿಸ್ಕೊಂಡು ಹೊಡಿತಿದ್ದ ಅಂತ. ಅದನ್ನು ಆಕೆ ಪಾಪ ಡಾಕ್ಟ್ರ್ ಹೇಳ್ತಿದ್ರಲ್ಲ, ಮೇಡಮ್ ಸುಜಾತಾ ಅವರು ಹೇಳ್ತಿದ್ರು ಪಾಪ ಹೇಗೆ ಅಂತ. ಮಂಗಳೂರಿನಲ್ಲಿ ಕಿಡಿಗೇರಿ ಒಬ್ಬ ಟ್ವಿಸ್ಟ್ ಕೊಡ್ತಾನಂತೆ. 23ರಲ್ಲಿ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ 3 ಮುಸ್ಲಿಮನ್ನು ಕೊಲ್ಲಾಗಿತ್ತು. ಆರೋಪಿ ಚೇತನ್ ಸಿಂಗ್ಗೆ ಸಾರ್ವಜನಿಕವಾಗಿ ನೆಣಿ ಹಾಕಲಿಲ್ಲ. ಈ ಕಾರಣಕ್ಕೆ ಕಾಶ್ಮೀರದಲ್ಲಿ ಈಗ ಕೃತ್ಯ ನಡೆದಿದೆ. ನಿಚ್ಚು ಮಂಗಳೂರು ಅನ್ನೋ ಫೇಸ್ಬುಕ್ ಪೇಜ್ನಲ್ಲಿ ಬರ್ಕೊಂಡಿದ್ದೆ. ಬಂಧಿಸಬಾರ್ದೇವನನ್ನು, ಬಂಧಿಸಬೇಡಿ, ಸರ್ಕಲ್ಲಲ್ಲಿ ನಿಲ್ಲಿಸಿ ಕಲ್ಲೊಡ್ದು ಸಾಯಿಸ್ರಿ ಅವ್ನು ಹೇಳ್ತೀನಿ ಹಂಗಾರೆ. ಇಡೀ ಅಟ್ಟಿಗೆ ದೇಶ ಸಾಯ್ತಾ ಇದೆ, ಇಂಥ ಕಚಡ ಕೆಲಸ ಮಾಡ್ತಾನಂತೆ ಅವನು. ಯಾವನೋ ಬಂಧಿಸ್ತಾರೆ. ಇದನ್ನೇ ನಾನು ಹೇಳ್ತಿರೋದು. ಬಚ್ಚಲು ಬಾಯಿಗಳು, ಪಾಕಿಸ್ತಾನದ ಅನುಕಂಪ ತೋರಿಸುವ ಕಚಡಗಳು ದೇಶದೊಳಗಡೆ ಇರೋರು, ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತೆ ಮಾತನಾಡೋರು ಮತ್ತು ಹೊರಗಡೆ ಇರುವ ಪಾಪಿಗಳು ಪಾಕಿಸ್ತಾನಿಗಳಿಗೆ ಇಷ್ಟೋ ಜನಕ್ಕೆ ಒಂದೇ ಟ್ರೀಟ್ಮೆಂಟ್ ಕೊಡಬೇಕು. ಆ ಟ್ರೀಟ್ಮೆಂಟ್ ಯಾವುದು? ಹಮಾಸ್ಗೆ ಇಸ್ರೇಲ್ ಕೊಟ್ಟಿರೋ ಟ್ರೀಟ್ಮೆಂಟ್. ಯಾಕಂದರೆ ನಿಮ್ಮದು ಗಾಡ್ ಫಾದರ್ ಹಮಾಸ್ ತಾನೆ, ಲೆಟ್ ಇಟ್ ಬಿ. ಇವನು ಮಂಗಳೂರಿನವನು ಎಳ್ಕೊಂಬನ್ರಿ, ಮೂತಿಗುಡಿರಿ ಅವ್ನಿಗೆ ಹೇಳ್ತೀನಿ. ಹಿಂದೂ ಸೈಡಲ್ಲಿ ನಾಳೆ ಯಾರಾದರೂ ಈ ಥರದ್ದನ್ನು ಹಾಕಿದ್ರು ಇದೇ ಹೇಳ್ತೀನಿ, ಹಾಕ್ಬೇಡಿ. ಮಾಡೋರು ಆ ಕೆಲಸ ಮಾಡಲಿ, ಆ ಕೆಲಸ ಮಾಡಿ ಅಂತವ್ರಿಗೆ ಹೇಳೋಣ ಸರ್ಕಾರಕ್ಕೆ. ನಾವೇ ಹಾಕಿಲ್ಲ ಹಾಕಬೇಕು ಅದನ್ನು. ಎಸ್, ಇನ್ನು ಪಹಲ್ಗಾಮ್ನಲ್ಲಿ ಇದಾಗಿದ್ದರಿಂದ 26 ಮಂದಿ ಬಲಿಯಾದರು. ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರ ವಿವರಗಳು ಹೀಗಿದೆ. ಇನ್ನು ಹುಲ್ಗಾವ್ಲಲ್ಲಿದ್ವಿ, ಬಂದರು 3 ಜನ ಉಗ್ರರು, ಬಂದೂಕುಗಳ ಜೊತೆ ಬಾಡಿ ಕ್ಯಾಮ್ರಾಗಳನ್ನು ಧರಿಸಿದ್ರು, ಶೂಟಿಂಗ್ ಮಾಡ್ತಿದ್ರು. ಅವರು ಮಕ್ಕಳು ಆಟ ಆಡ್ತಿದ್ರೆ ಪೋಷಕರೆಲ್ಲ ಪಾಪ ಬೇಲ್ಪುರಿ ತಿಳ್ಕೊಂಡು ಕೂತಿದ್ರು. ನೋಡಿ ಇವ್ರು ಯಾಕೆ ಹತ್ರ ಬಂದರು ಅಂದ್ಕೊಂಡ್ರು. ಭಾಳ ಜನ ಏನು ಅಂದ್ಕೊಂಡಿರ್ತಾರೆ, ಅವ್ರು ಡ್ರೆಸ್ ಗಿಸ್ಸೋ ನೋಡಿ ಯಾರೋ ಪೊಲೀಸ್ನವರೋ ಆರ್ಮಿನವರೋ ಬಂದಿರ್ತಾರೆ ಅಂದ್ಕೊಂಡಿರ್ತಾರೆ. ಅವ್ರಿಗೇನು ಗೊತ್ತಾಗಬೇಕು? ಯಾಕಂದರೆ ಅಲ್ಲಿ ಯಾವುದೋ ಒಂದು ವಿಡಿಯೋಲ್ಲಿ ನೋಡ್ತಿದ್ದೆ. ಇದೆಲ್ಲ ಘಟನೆ ಆದಮೇಲೆ ನಿಜವಾದ ಭಾರತೀಯ ಯೋಧರು ಬಂದಾಗ ಆಕೆ ನಮ್ಮನ್ನು ಸಾಯಿಸಿ ಇನ್ನೂ ತೃಪ್ತಿ ಆಗದೆ ಇದ್ದರೆ ಅಂತೇನೋ ಕೇಳ್ತಿರ್ತಾಳೆ. ಆಗ ಅವನು ಯೋಧ ಹೇಳ್ತಾನೆ, ಇಲ್ಲ ನಾನು ಭಾರತೀಯ ಸೈನ್ಯದ ಯೋಧ, ನಾನು ಗಾಬರಿ ಮಾಡ್ಕೋಬೇಡಮ್ಮ ಅಂತ ಹೇಳ್ತಿರ್ತಾನೆ. ಹಾಗಾಗಿ ಜನ ಅಂದ್ಕೊಂಡಿರ್ತಾರೆ ಬಂದಾಗ ಯಾರೋ ಪೊಲೀಸ್ನವರು. ಯಾಕಂದರೆ ಅಲ್ಲಿ ಒಂದು AK-47 ಹಿಡ್ಕೊಂಡು ಒಬ್ಬ SLRನೋ AK-47ಗಳನ್ನು ಹಿಡ್ಕೊಂಡು ಪೊಲೀಸ್ನವ್ರು ಓಡಾಡೋದು ಬರೀ ಕಾಮನ್. ನಮ್ಮ ಬೆಂಗಳೂರಲ್ಲಿ ಆ ದೃಶ್ಯ ಇಲ್ಲ. ಸೌತಲ್ಲಿ, ದಕ್ಷಿಣ ಭಾರತದಲ್ಲಿ ನಮ್ಗೆ ಆ ಥರ ದೃಶ್ಯ ಕಡಿಮೆ. ಯಾರೋ VIP ಬಂದಾಗ ಹಿಂಗೆ ಒಬ್ಬ ಹಿಂಗೆ ಹಿಡ್ಕೊಂಡು 4 ಜನ ಓಡಾಡ್ತಿರ್ತಾರೆ ಬಿಟ್ಬಿಟ್ರೆ ನಮಗೆಲ್ಲಿದೆ ಆ ಥರ ದೃಶ್ಯ? ನಮಗೆ ಭಾಳ ಜಾಸ್ತಿ ಅಂದರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳು ತಮ್ಮ ಸೊಂಟದ ಮೇಲೆ ಹಾಕೊಂಡು ಓಡಾಡೋದು ವೆಪನ್ ಅಪ್ಪ. ಭಾಳ ಕಡಿಮೆ ನಾವಂಥ ವೆಪನ್ಸನ್ನೆಲ್ಲ ನೋಡೋದು. ಅಲ್ಲದು ಕಾಮನ್ ಅದು. ಮೊದಲು ಗುಂಡಾರಿಸಿದ್ದು 1:50ಕ್ಕೆ ಉಗ್ರರು ಧರ್ಮ ಇಸ್ಲಾಂ ಶೋಕ ಹೇಳೋದು ಅಂತ, ಅದೇ ನೆನ್ನೆ ಹೇಳಿದ್ದಂಗೆ. ದೆನ್ ಪ್ರವಾಸಿಗರನ್ನು ಗುರಿಯಾಗಿಸ್ಕೊಂಡು ತಲೆಗೆ ಗುಂಡಿಟ್ಕೊಂಡು ಹೊಡೆಯೋದು. ನನ್ನ ಪ್ರಕಾರ ಈ ಉಗ್ರರು ಸಿಕ್ಕಿದಾಗ ಏನು ಮಾಡಬೇಕು? ಕಾಲಿಂದ ನರ ಕಿತ್ತು, ಕೈಯಿಂದ ನರ ಕಿತ್ತು, ನಾಲಿಗೆನ ತೆಗೆದು ಬ್ಲೈಂಡ್ ಮಾಡಿ ಬಿಟ್ಬಿಡಬೇಕು. ಬ್ಲೈಂಡ್ ಮಾಡಿಬಿಟ್ಟು ಕಣ್ಣು ತೆಗೆದ್ಬಿಟ್ಟು ಬಿಟ್ಬಿಡಬೇಕು. ನಾಲಿಗೆ ತೆಗೆದುಬಿಡಬೇಕು. ಕಾಲಿಂದು ಕೈಯಿಂದ ನರ ತೆಗೆದುಬಿಡಬೇಕು. ಓಡಾಡೋಕ್ಕಾಗಬಾರ್ದು. ಬೀದಿಲಿ ತೆವಲ್ತಾ ಇರಬೇಕು. 10 ನಿಮಿಷದಲ್ಲಿ 26 ಜನನ ಕೊಂದು ಕಾಡನ್ನೆಲ್ಲ ದೃಶ್ಯವಾಗಿದ್ದಾರೆ. ಅರ್ಧ ಗಂಟೆ ಬಳಿಕ ಪೊಲೀಸರಿಗೆ ಸಂದೇಶ ರವಾನೆ. ಹೀಗೆ ನೋ ಐಡಿಯಾ. ಇಟ್ಸ್ ಆಲ್ ರೈಟ್. ಹೋಗಿದ್ದ ಪ್ರವಾಸಿಗರಿಗಂತೂ ಗಾಬರಿ, ಗೋಜಲು, ಗೊಂದಲ ಎಲ್ಲ. ಅಲ್ಲಿದ್ದ ಲೋಕಲ್ಸ್ಗಾದರೂ ಇದೆಲ್ಲ ಅನುಭವ ಅಥವಾ ಇದನ್ನೆಲ್ಲ ಕೇಳಿರೋದು ನೋಡಿರೋದು ಉಂಟವರು. ಅವ್ರಿಗಾದರೂ ಗೊತ್ತಾಗಿ ಯಾರು ಇಮಿಡಿಯೇಟ್ ನೆಕ್ಸ್ಟ್ ಮಿನಿಟಲ್ಲಿ ಅದನ್ನು ಮೆಸೇಜ್ ರವಾನೆ ಆಗಬೇಕಲ್ವಾ? ಒಂದು ವೇಳೆ ಆಗಿದ್ದರೆ ಅರ್ಧ ಗಂಟೆ 3/4 ಗಂಟೆ ಬರೋಷ್ಟು ದೂರದಲ್ಲಿದ್ರಾ ಗೊತ್ತಿಲ್ಲ. ಮಧ್ಯಾಹ್ನ 3 ಗಂಟೆ ಮೇಲೆ ಬಂದಿದ್ದಾರೆ. ಕೆಲವರು ಹೇಳುತ್ತಿರೋದು ಅಪ್ಪಿತಪ್ಪಿ ಪಹಲ್ಗಾಮಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಇದ್ದಿದ್ದಾರೆ, ಈಗೇನೋ ಕಟ್ತಾ ಇದ್ದಾರಂತೆ. ಇದ್ದಿದ್ದಾರೆ ಒಂದು ಡಿಸ್ಪೆನ್ಸರಿ ಟೈಪ್ ಇತ್ತಂತೆ. ಅದು ಬಿಟ್ಟು ಒಂದು ಒಳ್ಳೆಯ ಹಾಸ್ಪಿಟ್ಲ್ ಏನಾರು ಇದ್ದಿದ್ದರೆ ಈ 26 ಜನ 24 ಜನ ಏನು ಸತ್ತರು ವುಡ್ ಹ್ಯಾವ್ ಬಿನ್ ಅರೌಂಡ್ 8-10 ಇರ್ತಿತ್ತು. ಕೆಲವ್ರನ್ನ ಬದುಕಿಸ್ಕೊಂಡ್ಬಿಡ್ಬೋದಾಗಿತ್ತು. ದಟ್ಸ್ ಆಲ್ ರೈಟ್. ಅದನ್ನು ಸರ್ಕಾರಗಳು ಯಾವ್ಯಾವ ಕಾಲದಿಂದ ಮಾಡಿಲ್ವೋ ಬಿಟ್ಟಿಲ್ವೋ, ಈಗ ಅದನ್ನು ಬೈದ್ರೂ ಪ್ರಯೋಜನ ಇಲ್ಲ. ಲೋಕಲಲ್ಲೂ ಯಾರೂ ಅದನ್ನು ಬೈತಾ ಇಲ್ಲ. ಬಟ್ ಇದ್ದಿದ್ದರೆ ಅಂತ ಹೇಳ್ತಿದ್ದಾರೆ.
ನನಗೆ ಆಶ್ಚರ್ಯ ಆಸ್ಪತ್ರೆದಲ್ಲ, ನನಗೆ ಆಶ್ಚರ್ಯ ಇದು ಪೊಲೀಸ್ನವ್ರದ್ದು. 30 ನಿಮಿಷ ಆದಮೇಲೆ ಅವ್ರು ಬಂದರು ಅಂತನೋ ಅಥವಾ 45 ನಿಮಿಷ ಆದಮೇಲೆ ಬಂದರು, ಅಲ್ಲಿ ಯಾರೂ ಇರಲಿಲ್ಲ ಅಂತನೋ, ಅದು ಆಶ್ಚರ್ಯ.